ವೀಕ್ಷಕರೇ ನಮಸ್ಕಾರ. ಇವತ್ತು ಉಡುಪಿಯಿಂದ ಕಟ್ಪಾಡಿಯಿಂದ ಸ್ವಲ್ಪ ಮುಂದೆ ಇರುವಂತಹ ಪಾಂಗಳಕ್ಕೆ ಬಂದೆ. ಪಾಂಗಳದಲ್ಲಿ ಪ್ರಭು ಈವೆಂಟ್ಸ್ ಅವರ ಒಂದಷ್ಟು ಈವೆಂಟ್ಸು ಮತ್ತು ಟ್ಯಾಬ್ಲೋಗಳನ್ನು ನೋಡುವ ಅಂತ ಹೇಳಿ. ನಾಡಿದ್ದು 27ನೇ ತಾರೀಕು ತಮಗೆಲ್ಲರಿಗೂ ತಿಳಿದಿರುವಂತೆ ಗಣೇಶ ಚೌತಿ. ಕೋಟಾದ ಸುವರ್ಣ ಸಂಭ್ರಮ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಾಡಿದ್ದು 27ನೇ ತಾರೀಕಿಗೆ ಕೋಟಾದ ಗಣೇಶೋತ್ಸವ ಸಮಿತಿಗೆ 50ನೇ ವರ್ಷದ ಸುಸಂದರ್ಭ. ಸೊ ಪ್ರತಿ ವರ್ಷ ನಾವು ಸಣ್ಣದಾದಂಥ ಒಂದು ಟ್ಯಾಬ್ಲೋ ಮಾಡ್ತೇವೆ, ಬಟ್ ಈ ವರ್ಷ ಒಂದು ದೊಡ್ಡದಾದಂಥ ಟ್ಯಾಬ್ಲೋ ಮಾಡುವ ಅಂಥೇಳಿ ಊರಿನವರೆಲ್ಲ ಸೇರಿ ಹಾಗೆ ಅದನ್ನು ನೋಡುವ ಅಂಥೇಳಿ ನಾನು ನಮ್ಮ ಸ್ನೇಹಿತರೆಲ್ಲ ಬಂದ್ವಿ. ಈ ಪ್ರಭು ಈವೆಂಟ್ಸ್ನ ಮಾಲಕರು ಇರಲಿಲ್ಲ, ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡುವ ಮತ್ತು ಅಲ್ಲಿ ವರ್ಕರ್ಸ್ನೆಲ್ಲ ಮಾತಾಡುವ ಅಂಥೇಳಿ ನಾನು ಪ್ರಾರಂಭ ಮಾಡಿದೆ. ಈ ಒಂದು ಸಿಂಹ ರೆಡಿ ಆಗ್ತಾ ಇದೆಯಲ್ಲ, ಇದು ನಾಡಿದ್ದು ಈ ಕುದ್ರೋಳಿ ಈ ಶಾರದೆ ಕಾರ್ಯಕ್ರಮಕ್ಕೆ ಆ ಹುಲಿ ಕುಣಿತ ಇರ್ತದಲ್ಲ, ಅದ್ರ ಮುಂದ್ಗಡೆಯ ದೊಡ್ಡ ಲಾರಿ ಬರ್ತದೆ, ಲಾರಿ ಕಟ್ಲಿಕ್ಕಂತೆ. ಮತ್ತು ಇಲ್ಲಷ್ಟು ಗಾಡಿಗಳಿತ್ತು. ಎಂತೆಂಥ ಗಾಡಿ ಅಂತ ಹೇಳಿದರೆ ಈ ದೇವರನ್ನು ಕರ್ಕೊಂಡು ಹೋಗಲಿಕ್ಕೆ, ಗುರುಗಳನ್ನು ಕರ್ಕೊಂಡು ಹೋಗಲಿಕ್ಕೆ ಇದೆಲ್ಲ. ಮತ್ತು ಒಂದಷ್ಟು ಸ್ತಬ್ಧ ಚಿತ್ರಗಳಿದೆ. ಇದೊಂದು ರಾಕ್ಷಸಿಯನ್ನು ಹನುಮಂತ ಅಂದರೆ ಇವಳನ್ನು ಹನುಮಂತ ವಧೆ ಮಾಡುವಂಥದ್ದು ಒಂದು ರೆಡಿ ಆಗ್ತಾಯಿದೆ, ಹೊಸ ಪ್ರಾಜೆಕ್ಟ್ ಅಂತೆ ಅದು. ಹಾಗೆ ಇದು ಶ್ರೀರಾಮ ನಮ್ಮ ಅಯೋಧ್ಯ ಮಂದಿರ. ಕಳೆದ ಬಾರಿ ಇದನ್ನು ನಮ್ಮ ಕೋಟದ ಪುರ ಮೆರವಣಿಗೆ ಕರೆಸಿದ್ದಾರೆ. ಮತ್ತು ಗಜಾಕೃತಿಯಲ್ಲಿ ಮತ್ತೊಂದು ಇದು ನಡೀತಾ ಇದೆ, ಯಾವುದೊಂದು ಪ್ರಾಜೆಕ್ಟ್ ನಡೀತಾ ಇದೆ. ನಾನು ಕೇಳಿದೆ ಇದು ಬಹಳ ವಿಶೇಷ ಅಂತ. ಇದು ಮಡಿಕೇರಿ, ಮೈಸೂರು, ಬೆಂಗಳೂರು ಎಲ್ಲ ಕಡೆ ಹೋಗಿ ಬಂದಿದಂತೆ. ಒಂದಷ್ಟು ಸ್ತಬ್ಧ ಚಿತ್ರಗಳಿದೆ, ಅಯ್ಯಪ್ಪಂದಾಗಿರ್ಬೋದು, ಉಗ್ರ ನರಸಿಂಹಂದಾಗಿರ್ಬೋದು, ಆಮೇಲೆ ಶಿವಂದಾಗಿರ್ಬೋದು, ಪಾರ್ವತಿದಾಗಿರ್ಬೋದು. ಇಲ್ಲಿ ಕೆಲಸ ಮಾಡೋರೆಲ್ಲರೂ ಕೂಡ ಬಹಳ ಖುಷಿಯಿಂದ, ಬಹಳ ಪ್ರೀತಿಯಿಂದ ವರ್ಷಗಟ್ಟಲೆ 365 ದಿನವೂ ಕೂಡ ಇವರಿಗೆ ಕೆಲಸ ಇರ್ತದಂತೆ. ಆಮೇಲೆ ಇವರಲ್ಲಿ ಬಹಳ ವಿಶೇಷವಾಗಿರುವಂಥದ್ದು ಈ ಮಹಾಕಾಳಿ ಶಂಕರಾಚಾರ್ಯರ ಮಾತಿಗೆ ನಮ್ಮ ಅಮ್ಮನವರು ಮೂಕಾಂಬಿಕೆ ತಿರುಗಿ ನಿಂತದ್ದು ಬಹಳ ವಿಶೇಷವಾದಂಥ ಒಂದು ಪ್ರಾಜೆಕ್ಟ್ ಅಂತ ಅದು ಕೂಡ ನಾಡಿದ್ದು ನಮ್ಮ ಕೋಟಕ್ಕೆ ಬರ್ತದೆ. ಹಾಗೆ ಈ ರಾಕ್ಷಸರನ್ನು ಹೋಲುವಂಥ ಒಂದಷ್ಟು ಆಕೃತಿಗಳು. ಒಂದು ಆಮೆ ಇದೆ ಇಲ್ಲಿ. ಆಮೆ ಅಂದರೆ ಸರಿಸುಮಾರು ಒಂದು ದೊಡ್ಡ ಲಾರಿಗೆ, ಒಂದು ಟಿಪ್ಪರಿಗೆ ಹಿಡಿಯುವಷ್ಟು ದೊಡ್ಡದು. ಈ ಆಮೆ ಕಳೆದ ಬಾರಿಯ ಶಾರದಾ ಮಹೋತ್ಸವಕ್ಕೆ ಮಂಗಳೂರಿನ ಕುದ್ರೋಳಿ ದೇವಸ್ಥಾನಕ್ಕೋಸ್ಕರವೇ 4 ಲಕ್ಷ ರೂಪಾಯಿ ಖರ್ಚು ಮಾಡಿ ರೆಡಿಯಾಗಿದ್ದಂತೆ. ಇಲ್ಲೊಂದು ರಾಕ್ಷಸನ ಆಕೃತಿ ಇದೆ ನೋಡಿ, ಇದು ಕೂಡ ಈ ವರ್ಷ ರೆಡಿ ಆಗ್ತಿರೋ, ಇದು ಹೊಸ ಪ್ರಾಜೆಕ್ಟ್ ಅಂತೆ. ಸೊ ಇದನ್ನೆಲ್ಲವನ್ನ ನೋಡಿ ಬಹಳ ಖುಷಿ ಆಯ್ತು ನಮಗೆ. ಆಮೇಲೆ ಅವ್ರ ಹತ್ರ ಒಂದು 2-3 ವಿಡಿಯೋ ಕೇಳಿದೆ ನಾನು. ಯಾವುದಾದ್ರೂ ಒಂದು 2-3 ವಿಡಿಯೋ ಇದ್ರೆ ಕೊಡಿ ನಮ್ಮ ವೀಕ್ಷಕರಿಗೆ ತೋರಿಸುವಂಥದ್ದು ಅಂತ ಹೇಳಿದರೆ. ಆಮೇಲೆ ಅವರು ಓನರ್ ಬಂದರು, ನಮಗೆ ಟ್ಯಾಬ್ಲೋ ಬುಕ್ ಮಾಡಬೇಕಿತ್ತು. ಸೊ ಅಲ್ಲಿಯ ಸ್ಟಾರ್ಟಿಂಗ್ ಪ್ರೈಸೇ 50,000 ಅಂತ ಹೇಳ್ತಾರೆ ಅವರು. ಸೊ 50,000ದಿಂದ ನಿಮಗೆ 1 ಲಕ್ಷ 2 ಲಕ್ಷ ತನಕ ಇರ್ತದೆ. ಯಾಕಂತ ಹೇಳಿದ್ರೆ ಆ ದುಡ್ಡು ಕೊಟ್ಟರೆ ಆ ದುಡ್ಡಿಗೆ ಬೆಲೆ ಇದೆ. ಆ ಥರದಂಥ ಕಾರ್ಯಕ್ರಮವನ್ನು ಮಾಡಿಕೊಡ್ತಾರೆ. ವೀಕ್ಷಕರ ಎಲ್ರಿಗೂ ನಮಸ್ಕಾರ.